ದಿನ ಈ ನಾಡಿನ ದೊರೆ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ನೀರಿಲ್ಲ, ಬೆಳೆಯನ್ನ ಬೆಳೆಯೋದು ಬೇಡ, ಭೀಕರ ಬರಗಾಲದ ಮುನ್ಸೂಚನೆ ಸಂಪುಟದಲ್ಲಿ ಚರ್ಚೆ ಮಾಡಿ ರಾಜ್ಯದ ಜಲಾಶಯಗಳಲ್ಲಿ ನೀರಿಲ್ಲದೆ ಇರೋ ಕಾರಣ ರೈತರು ಬೆಳೆಯನ್ನ ಬೆಳಿಬೇಡಿ ಅನ್ನೋ ಮಾತನ್ನ ಸ್ವತಃ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಬಹಳ ಆಶ್ಚರ್ಯವನ್ನು ಕೂಡ ತಂದಿದೆ, ಬಹಳ ನೋವನ್ನು ಕೂಡ ತಂದಿದೆ. ಮುಖ್ಯಮಂತ್ರಿಗಳ ಈ ಹೇಳಿಕೆ ರಾಜ್ಯದ ರೈತರ ಒಂದು ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತ ಕೆಲಸ ಸ್ವತಃ ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ ಅನ್ನೋದನ್ನ ಈ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ನಾನು ಸಲಹಾಪೂರ್ವಕವಾಗಿ ಗೌರವಾನ್ವಿತ ಮುಖ್ಯಮಂತ್ರಿಗಳೆಲ್ಲ ವಿನಂತಿ ಮಾಡ್ತೇನೆ, ತಾವು ಏನೇ ಹೇಳಿಕೆಯನ್ನ ನೀಡಿದ್ರು ಸಹ ಬಹಳ ಪ್ರಬುದ್ಧತೆಯಿಂದ ಮಾತನಾಡಬೇಕು ಅನ್ನುವ ವಿನಂತಿಯನ್ನು ಮತ್ತೆ ಮತ್ತೆ ಮಾಡ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಬರಗಾಲದ ಛಾಯೆ ಮೂಡಿರುವಂಥದ್ದು. ಆದರೆ ಪ್ರಕೃತಿ ಮುನ್ಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ರೈತರಿಗೆ ಒಂದು ಅಭಯವನ್ನ ರಾಜ್ಯ ಸರ್ಕಾರ ನೀಡಬೇಕಾಗ್ತದೆ, ಒಂದು ಭರವಸೆಯನ್ನ ಕೊಡಬೇಕಾಗ್ತದೆ. ರೈತರಿಗೆ ಪೂರಕವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಮಾತನಾಡಬೇಕಾಗ್ತದೆ. ಯಾಕೆ ಇನ್ನೂ ಕೂಡ ನಮಗೆ ಸಮಯ ಇದೆ, ಮುಂದಿನ 15-20 ದಿನಗಳು ಮಳೆ ಆಗ್ಬೋದು ಅನ್ನುವ ಆಶಾಭಾವನೆ ಕೂಡ ಇದೆ. ಈಗ ನೀವೇ ಹೇಳಿ, ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಬಿತ್ತನೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ನಾಳೆ ಸ್ವಲ್ಪ ಮಳೆ ಆಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತೇಳಿ ಬಿತ್ತನೆ ಮಾಡದೆ ಹೋದ ರೈತರು ಯಾರು ಹೊಣೆಗಾರ ಇದಕ್ಕಾಗದ್ರೆ? ಮುಖ್ಯಮಂತ್ರಿಗಳು 50-60% ಅಷ್ಟು ಮಳೆ ಕಡಿಮೆ ಆಗಿದೆ, ಇಂಥ ಸಂದರ್ಭ ರಾಜ್ಯ ಸರ್ಕಾರದ ಆದ್ಯತೆ ಏನು, ಕರ್ತವ್ಯ ಏನು? ಇವರೇನಾದ್ರು ಜಿಲ್ಲಾಧಿಕಾರಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದಾರಾ? ರೈತರಿಗೆ ಸ್ಪಂದನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜನ ಜಾನುವಾರುಗಳಿಗೆ ಇವರು ಯಾವ್ದಾರ ಒಂದು ಅನುದಾನವನ್ನು ಬಿಡುಗಡೆ ಮಾಡಿದಾರಾ? ಇದು ಯಾವುದನ್ನು ಮಾಡದೇನೆ ನಮ್ಮ ರಾಜ್ಯದ ಜಲಾಶಯಗಳಲ್ಲಿ ನೀರಿಲ್ಲ, ನೀವು ಯಾರು ಕೂಡ ಬಿತ್ತನೆ ಮಾಡಬೇಡಿ ಅಂತೇಳಿ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಮುಖ್ಯಮಂತ್ರಿಗಳು. ಇವತ್ತು KRS ಇರ್ಬೋದು, ಆಲ್ಮಟ್ಟಿ ಇರ್ಬೋದು, ನಾರಾಯಣಪುರ ಜಲಾಶಯದಿಂದ ಕಳೆದ 2 ತಿಂಗಳಲ್ಲಿ ಎಷ್ಟು ನೀರು ಬಿಟ್ಟಿದ್ದೀರಿ ಅದನ್ನ ಇವತ್ತು ರಾಜ್ಯದ ರೈತರಿಗೆ ಮಾಹಿತಿಯನ್ನು ಕೊಡಿ. ಫಸ್ಟ್ ತಾವೇ ಹೇಳ್ತಿದ್ರಲ್ಲ, ಬರಗಾಲದ ಮುನ್ಸೂಚನೆ ಇದೆ, ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಎಲ್ಲವೂ ಕೂಡ ಒಪ್ಕೊಳ್ತೇನೆ. ತಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ರೈತರನ್ನ ರಕ್ಷಣೆಗೆ ಬರಬೇಕು, ಜಲಾಶಯದಲ್ಲಿ ನೀರನ್ನು ಹಿಡಿದಿಟ್ಕೊಳ್ಬೇಕು. ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಅಲ್ಲಿ ನೀರು ಬಿಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾತಾಡೋದಕ್ಕೆ ಸಾಧ್ಯ ಆಯ್ತಾ? ಇದ್ಯಾವುದನ್ನು ಕೂಡ ಮಾಡ್ದೇನೆ ನಮ್ಮ ಜಲಾಶಯಗಳಿಂದ ಮನಸೋ ಇಚ್ಛೆ ನೀರನ್ನು ಕೂಡ ಬಿಟ್ಟು, ಯಾಕೆ ತಮಿಳುನಾಡಲ್ಲಿ ಇವ್ರದೇ ಮೈತ್ರಿಕೂಟ ಸರ್ಕಾರ ಅಸ್ತಿತ್ವದಲ್ಲಿದೆ, ಕಾಂಗ್ರೆಸ್ ಹೈಕಮಾಂಡ್ಗೂ ಖುಷಿ ಪಡಿಸಬೇಕು, ಮೈತ್ರಿ ಪಕ್ಷವನ್ನು ಚೆನ್ನಾಗಿ ಹಿಡ್ಕೋಬೇಕು ಇವರು. ಅವಾಗ ಗೊತ್ತಾಗ್ಲಿಲ್ವಾ ನೀರು ಬಿಡಬೇಕಾದ್ರೆ ಬರಗಾಲದ ಪರಿಸ್ಥಿತಿ ಇದೆ ಅಂತ ಹೇಳಿ? ಈಗ ರಾತ್ರೋರಾತ್ರಿ ಮುಖ್ಯಮಂತ್ರಿ ಜ್ಞಾನೋದಯ ಆಯ್ತಾ, ಬರಗಾಲದ ಮುನ್ಸೂಚನೆ ಇದೆ ಅಂತೇಳಿ?
ಯಾಕೆ ಈ ರೀತಿ ಕಪಟ ನಾಟಕ ಆಡ್ತಾ ಇದ್ದೀರಿ? ರೈತರ ಪರವಾಗಿ ಕಾಳಜಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಆಗದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಇವತ್ತು ರಾಜ್ಯದ ಅಧಿಕಾರದ ಚುಕ್ಕಾಣಿ ಹಿಡಿದ್ರೆ ಇದೇ ಹಣೆ ಬರ ರಾಜ್ಯದ್ದು. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಪಡಿಸ್ತೇನೆ, ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ. ಮಾತಾಡ್ತಿಲ್ಲೇನ್ರಿ? ರೈತರನ್ನ ಯಾವ ರೀತಿ ರಕ್ಷಣೆ ಮಾಡಬೇಕು, ಯಾವ ರೀತಿ ಕಾರ್ಯತಂತ್ರನ ರೂಪಿಸಬೇಕು, ಯಾವ ರೀತಿ ಯೋಜನೆನ ಕೊಡಬೇಕು, ಯಾವ ರೀತಿ ಇವತ್ತು ಆಡಳಿತ ಸನ್ನದ್ಧವಾಗಿರ್ಬೇಕು, ಇದ್ಯಾವುದನ್ನು ಕೂಡ ಮಾಡ್ದೇನೆ ಕೈ ಕಟ್ಕೊಂಡು ಕೂತ್ರೆ, ರಾಜ್ಯದ ಮುಖ್ಯಮಂತ್ರಿಗಳೇ ಕೈ ಚೆಲ್ ಕೂತ್ರೆ ರೈತರ ಪರಿಸ್ಥಿತಿ ಏನಾಗ್ಬೇಕಾದ್ರೆ? ನಿನ್ನೆ ಹೇಳ್ತಾರೆ ಮುಂಗಾರಿನ ಅಧಿವೇಶನ ಆಗಸ್ಟ್ ಮಧ್ಯದಲ್ಲಿ ಮಾಡ್ತಾರಂತೆ. ಯಾಕೆ? SIR ನಡೀತದೆ ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅರೆ, ಈ ಶಾಸಕರುಗಳು ಹೋಗಿ ಮನೆ ಮನೆಗೆ ಹೋಗಿ ತಿರುಗಿ SIR ಮಾಡ್ತಾ ಇದಾರ? ಇಂಥ ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿ ಸಂದರ್ಭದಲ್ಲಿ ನೀವು ಅಧಿವೇಶನ ಕೂಡ ಮುಂದೂಡಿಕೊಂಡು